ಶ್ರೀ ಗಣೇಶೋತ್ಸವ ಈದ್ ಮಿಲಾದ್ ಪೊಲೀಸರಿಂದ ಪಥಸಂಚಲನ. ಮುಂಬರುವ ಆಗಸ್ಟ್ 27ರಂದು ಗಣೇಶೋತ್ಸವ ಆರಂಭಗೊಳ್ಳಲಿದ್ದು ಹಾಗೂ ಸೆಪ್ಟೆಂಬರ್ 5ರಂದು ಈದ್ ಮಿಲಾದ್ ಆಚರಣೆ ಜರುಗುವ ಹಿನ್ನೆಲೆಯಲ್ಲಿ ಕೂಡ್ಲಿಗಿ ಪೊಲೀಸರಿಂದ ಶಾಂತಿ ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ಜರುಗಿಸಲಾಗಿದೆ. ಮೊದಲ ಹಂತದ ಕ್ರಮವಾಗಿ ಪೊಲೀಸರು ಮಧ್ಯಾಹ್ನ ಪಟ್ಟಣದಲ್ಲಿ ಪಥಸಂಚಲನ ನಡೆಸುವ ಮೂಲಕ ಸಾರ್ವಜನಿಕ ವಲಯದಲ್ಲಿ ಭಾರೀ ಸಂಚಲನ ಮೂಡಿಸಿದ್ದು, ಪೊಲೀಸರು ನಾಗರಿಕರಲ್ಲಿ ಭದ್ರತೆಯ ಭರವಸೆಯ ಸಂದೇಶವನ್ನು ಸಾರಿದರು. ವಿಜಯನಗರ ಜಿಲ್ಲಾ ಎಸ್ಪಿ ಅವರ ನಿರ್ದೇಶನದಂತೆ ಕೂಡ್ಲಿಗಿ ಡಿವೈಎಸ್ಪಿ ಮಲ್ಲೇಶ ದೊಡ್ಡಮನಿಯವರ ನೇತೃತ್ವದಲ್ಲಿ ಕೂಡ್ಲಿಗಿ ಪೊಲೀಸ್ ಠಾಣಾಧಿಕಾರಿಗಳಾದ ಪ್ರಹ್ಲಾದ ಅರ್ಚನಗಿರಿ ಅವರು ಹಾಗೂ ಪಿಎಸ್ಐ ಸಿ ಪ್ರಕಾಶ್ ರವರು, ಗುಡೇಕೋಟೆ ಪಿಎಸ್ಐ ಸುಬ್ರಹ್ಮಣ್ಯ ಅವರು ಹಾಗೂ ಕೊಟ್ಟೂರು ಪಿಎಸ್ಐ ಗೀತಾಂಜಲಿ ಶಿಂದೆ ಅವರ ಸಹಯೋಗದಲ್ಲಿ ಕರ್ನಾಟಕ ಮೀಸಲು ಪೊಲೀಸ್ ಪಡೆಗಳ ಸಿಬ್ಬಂದಿಯವರು ಮತ್ತು ಕೂಡ್ಲಿಗಿ ಪೊಲೀಸ್ ಠಾಣಾ ಸಿಬ್ಬಂದಿಯವರ ಕೂಡಿ ಪಟ್ಟಣದಂತ ಪ್ರಮುಖ ಬೀದಿಗಳಲ್ಲಿ ವೃತ್ತಗಳಲ್ಲಿ ಪಥಸಂಚಲನ ಕವಾಯತ್ ನಡೆಸಲಾಯಿತು. ಈ ಮೂಲಕ ಸಾರ್ವಜನಿಕರಲ್ಲಿ ಸುರಕ್ಷತೆ, ಹಬ್ಬಗಳ ಉತ್ಸವ ಆಚರಣೆ ಸಂದರ್ಭದಲ್ಲಿ ಶಾಂತಿ ಪಾಲನೆ, ಕಾನೂನು ಸುವ್ಯವಸ್ಥೆಯಲ್ಲಿ ಕಾಪಾಡುವ ನಿಟ್ಟಿನಲ್ಲಿ ಪೊಲೀಸರ ಇಲಾಖೆಯು ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ಜಾರಿ ತಂದಿದ್ದು, ಉತ್ಸವಗಳನ್ನು, ಹಬ್ಬಗಳನ್ನು ಸೌಹಾರ್ದತೆಯಾಗಿ ನೆಮ್ಮದಿಯಾಗಿ ನಡೆಸುವಂತೆ ಸಾರ್ವಜನಿಕರಲ್ಲಿ ಮನವಿ ಮಾಡಿದರು. ಪೊಲೀಸರ ಬಗ್ಗೆ ಗೌರವ ನಂಬಿಕೆ ಹಿಮ್ಮಡಿಗೊಳಿಸಿದರು. ಕಿಡಿಗೇಡಿಗಳಲ್ಲಿ, ಪುಂಡ ಪೋಖ್ರಿಗಳಲ್ಲಿ, ಪುಡಿರೌಡಿಗಳಲ್ಲಿ ಭರ್ಜರಿ ನಡುಕ ಹುಟ್ಟಿಸಿದ. ಒಟ್ಟಾರೆಯಾಗಿ ಪೊಲೀಸರು ನಡೆಸಿದ ಪಥಸಂಚಲನ ಪಟ್ಟಣದ ಸಾರ್ವಜನಿಕರಲ್ಲಿ ಭಾರೀ ಸಂಚಲನ ಮೂಡಿಸಿದೆ, ಅಭಯವನ್ನು ತುಂಬಿದೆ. ಡಿವೈಎಸ್ಪಿ ಮಲ್ಲೇಶ್ ದೊಡ್ಡಮನಿಯವರ ನೇತೃತ್ವದಲ್ಲಿ ನಡೆದಂತಹ ಪೊಲೀಸ್ ಪಥಸಂಚಲನ ಇದು ಸರ್ವಧರ್ಮಗಳ ಶ್ರದ್ಧಾವಂತರಲ್ಲಿ, ಸಾರ್ವಜನಿಕರಲ್ಲಿ ಅಭಯವನ್ನು ತುಂಬಿದೆ. ಧಾರ್ಮಿಕ ಹಬ್ಬಗಳನ್ನು ಉತ್ಸಾಹ ಉಲ್ಲಾಸದಿಂದ ಆಚರಣೆ ಮಾಡಿ ನಿಮ್ಮ ಜೊತೆ ಪೊಲೀಸ್ ಇಲಾಖೆ ಇರುತ್ತೆ ಅನ್ನುವಂಥ ಸಂದೇಶವನ್ನು ತುಂಬಾ ಸ್ಪಷ್ಟವಾಗಿ ಸಾರ್ವಜನಿಕ ವಲಯಕ್ಕೆ ಸಾರಿದೆ. ಕೋಮು ಗಲಭೆ, ದೊಂಬಿ ಗಲಾಟೆ, ಜಗಳಗಳು ನಡೆಯದಂತೆ ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದ್ದು, ಸಮಾಜದಲ್ಲಿ ಅಶಾಂತಿ ಸೃಷ್ಟಿಸುವ ದುಷ್ಟರ ವಿರುದ್ಧ ಕಾನೂನು ರೀತಿ ಸಮರ ಸಾರಲು ತಾವೆಲ್ಲ ರೀತಿಯಲ್ಲಿ ಸಿದ್ಧ ಎನ್ನುವುದನ್ನು ಅರ್ಥೈಸುವಂತೆ ಪಥಸಂಚಲನ ನಡೆಸುವ ಮೂಲಕ ಪೊಲೀಸರು ಶಕ್ತಿ ಪ್ರದರ್ಶನ ಮಾಡಿದ್ದಾರೆ. ಕೆಎಸ್ಆರ್ಪಿ ತುಕಡಿಗಳ ತಂಡುಗಳು ಜೊತೆಗೆ ಕೂಡ್ಲಿಗಿ, ಕೊಟ್ಟೂರು, ಗುಡೇಕೋಟೆ ಠಾಣೆಗಳ ಪೊಲೀಸ್ ಸಿಬ್ಬಂದಿಯವರು ಈ ಪಥಸಂಚಲನದಲ್ಲಿ ಭಾಗಿಯಾಗಿದ್ದರು. ವರದಿ ಕೆಬಿ ಮಹೇಶ್, ಕೂಡ್ಲಿಗಿ.
ಮೀಟಿಂಗ್